ಡಯಾಬಿಟಿಸ್ ಸುಮಾರು ಜನ ಗೆದ್ದು. ಸೊ ಆನ್ ಖಂಡಿತ ನಾನು ಇದ್ರ ಬಗ್ಗೆ ಹೆಚ್ಚಿನದ್ದೆಲ್ಲ ಎಂತ ಎಕ್ಸ್ಟ್ರಾ ನೋಡಿದ್ದಿಲ್ಲ, ಬಟ್ ನಾನು ಹೇಳಿದ್ರೆ ಕೇಳ್ತಾ ಇರ್ಬೋದು. ಈಗ ಡಯಾಬಿಟಿಸ್ ಇಪ್ಪವಕ್ಕೆ ಯಾವ ರೀತಿಯೆಲ್ಲ ಸಮಸ್ಯೆ ಈಗ ಈ ಹಾರ್ಮೋನಲ್ ಚೇಂಜಸ್ ಇಂದ ಅಟ್ಯಾಕ್ ಆಯ್ತು ಹೇಳಿ ಕೇಳಕ್ಕ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಂಗೆ ಅದು ಕೇಳ್ತಾ ಇದ್ದೀನಿ. ರಿಲೇಟೆಡ್ ಟು ಈಗ ಡಯಾಬಿಟಿಸ್ ಇಪ್ಪವಕ್ಕೆ ಯಾವ್ದೆಲ್ಲ ತರದ ಈಗ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಬರುತ್ತೆ? ಡಯಾಬಿಟೀಸ್ ಹೇಳಿದ್ರೆ ಬಾಡಿ ಶುಗರ್ ಕಂಟೆಂಟ್ ಹೆಚ್ಚಪ್ಪ, ಅದು ಇನ್ಸುಲಿನ್ ಸೆಕ್ರೇಷನ್ ಎಲ್ಲ ಕಮ್ಮಿ. ಸೊ ಹೈ ಅಮೌಂಟ್ ಆಫ್ ಶುಗರ್ ಮೇನ್ಲಿ ಅದು ಒಂದು ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ ಇನ್ಫೆಕ್ಷನ್ಸ್ ಈಸಿಲಿ ಆಗೋ ಚಾನ್ಸ್. ಸೊ ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ನೋಡ್ತಾರೆ, ವೆಜೈನಲ್ ಡಿಸ್ಚಾರ್ಜ್ ಬರ್ಬೋದು, ಬೇರೆ ಟೈಮಿಗೆ ಹೊಟ್ಟೆ ಬೇನೆ ಅಥವಾ ಸಂಬಂಧ ಮಾಡುವ ಹೊಟ್ಟೆ ಬೇನೆ. ಸೊ ಹಂಗೆ ಚಾನ್ಸಸ್ ಎಲ್ಲ ಹೆಚ್ಚು. ಅದು ಮೇನ್ಲಿ ಇನ್ಫೆಕ್ಷನ್ ಕಾರಣ. ಮತ್ತೆ ಶುಗರ್ ಕಂಟ್ರೋಲ್ ಇಲ್ಲತ್ತೆ ತುಂಬಾ ಹೈ 300-400 ಎಲ್ಲ ಇದ್ದವರು ಯೂರಿನ್ ಇನ್ಫೆಕ್ಷನ್, ವೆಜೈನಲ್ ಇನ್ಫೆಕ್ಷನ್ ಎಲ್ಲ ರಿಪೀಟೆಡ್ಲಿ ಹಾಕೋದು ಹೆಚ್ಚು. ಈಗ ಆದಂತಾಗ ಟ್ರೀಟ್ಮೆಂಟ್ ತಕೊಂಡ್ರು ಕೂಡ ಹಾಗೆ ಆಂಟಿಬಯೋಟಿಕ್ ಕೋರ್ಸ್ ಮುಗಿದ ಮತ್ತೆ ಅಥವಾ ಆಂಟಿ ಫಂಗಲ್ ಕೋರ್ಸ್ ಮುಗಿದ ಕೂಡಲೇ ಪುನಃ ಹಬ್ಬ ಸಮಸ್ಯೆ ಅಂತ ಕೇಳಿದ್ರೆ ಶುಗರ್ ಹೈ ಪಕ್ಕ ಆ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಪುನಃ ಪುನಃ ಗ್ರೋ ಆಗೋ ಚಾನ್ಸಸ್. ಒಂದು ಅದು ಇನ್ಫೆಕ್ಷನ್ ಸಮಸ್ಯೆ. ಇನ್ನೊಂದು ಈ ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ಈಗ ಯಂಗ್ ಏಜ್ ಅಲ್ಲಿ ಡಯಾಬಿಟೀಸ್ ಇನ್ನು ಕನ್ಸೀವ್ ಆಗಕ್ಕಷ್ಟೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಕನ್ಸೀವ್ ಅಪ್ಪಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ. ಇದಕ್ಕೆ ಹೇಳಿದ್ರೆ ಒಂದು ಪ್ರೆಗ್ನೆನ್ಸಿ ನಿಂಬಲ್ಲಿ ಎಷ್ಟೋ ಈವೆಂಟ್ಸ್ ಮ್ಯಾಚ್ ಆಯ್ತು, ಟೈಮಿಂಗ್ ಮ್ಯಾಚ್, ಅದೆಲ್ಲ ಅಗೇನ್ ಹಾರ್ಮೋನ್ಸ್ ಇಂದ ಕಂಟ್ರೋಲ್ ಮಾಡಿ. ಸೊ ಈ ಶುಗರ್ ಲೆವೆಲ್ ಏರುಪೇರಿಂದ ಅದು ಕೂಡ ಎಫೆಕ್ಟ್ ಆಗಿ ಫಸ್ಟ್ ಆಫ್ ಆಲ್ ಕನ್ಸೀವ್ ಅಪ್ಪಲ್ಲೇ ಕಷ್ಟ. ಕನ್ಸೀವ್ ಆದರೂ ಅದು ಫುಲ್ 9 months ಗ್ರೋ ಅಪ್ಪಲ್ಲೇ ಕೆಲವರಿಗೆ ಕಷ್ಟ ಇದೆ. ಪುನಃ ಪುನಃ ಸ್ಟಾರ್ಟಿಂಗ್ ಅಬೋರ್ಷನ್ ಆಗಿ ಹೋಗ್ತದೆ. ಅದೇ ಮತ್ತೆ ಕನ್ಸೀವ್ ಆ ತೋಳಿ ಮಾಡಿ ಆ ಟೈಮಲ್ಲಿ ಶುಗರ್ ತುಂಬಾ ಹೈ ಇದೆ. ಈ ಡಯಾಬಿಟೀಸ್ ಕಂಟ್ರೋಲ್ ಎಷ್ಟು ತೋಳಿ ನೋಡ್ಲಿ HbA1c ಬ್ಲಡ್ ಟೆಸ್ಟ್. ಸೊ ಕನ್ಸೀವ್ ಅಪ್ಪ ಟೈಮಲ್ಲಿ ಆ HbA1c 9-10 ಹೈ ಇದೆ. ಆ ಟೈಮಲ್ಲಿ ಬೇಬಿದ ಆರ್ಗನ್ಸ್ ಅಂತ ಅದು ಫಸ್ಟ್ 3 months ಅಲ್ಲಿ ಆರ್ಗನ್ಸ್ ಎಲ್ಲ ಕರೆಕ್ಟ್ ಆಗಿ ಫಾರ್ಮ್. ಮತ್ತೆ 6 months ಅಲ್ಲಿ ಬೆಳೆದ ಆರ್ಗನ್ ಇನ್ನೂ ದೊಡ್ಡ ಹೋಗ್ತಾ ಹೋಗುತ್ತೆ. ಸೊ ಈ ಫಸ್ಟ್ 3 months ಅಲ್ಲಿ ಅಂತ ಆರ್ಗನ್ ಫಾರ್ಮ್ ಆಗುತ್ತೆ, ಆರ್ಗ್ಯಾನೋಜೆನೆಸಿಸ್ ಆಗುತ್ತೆ. ಆ ಟೈಮಲ್ಲಿ ಎನಿ ಇನ್ಸಲ್ಟ್ ಟು ದ ಗ್ರೋಯಿಂಗ್ ಫೀಟಸ್ ವಿಲ್ ರಿಸಲ್ಟ್ ಇನ್ ಪರ್ಮನೆಂಟ್ ಪ್ರಾಬ್ಲಮ್ಸ್, malformations. ಸೊ ಹೈ ಶುಗರ್ ಇಸ್ ಒನ್ ಆಫ್ ದ ರೀಸನ್ಸ್. ಹಾಗೆ ಬೆಳವಣಿಗೆ ಕರೆಕ್ಟ್ ಆಗಿ ಆಗದ್ದೇ